ಇದೆ ಅನ್ಸುತ್ತಲ್ಲ, ಚೆನ್ನಾಗಿ ಮಾಡಿದಾರಲ್ಲ. ಅದಕ್ಕೆ ಗವಿಗಂಗಾದೇಶ್ವರಿ ಸೂರಿ ಹೌದಮ್ಮ. ದೇವಸ್ಥಾನಕ್ಕ ಹ್ಞೂ, ಮತ್ತೆ ನೀವು ಸ್ನಾನ ಮಾಡಿಸ್ ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ನಮ್ಮನ್ನ ನಾವೆಲ್ಲ ಸ್ನಾನನೇ ಮಾಡ್ತಿರಲ್ಲ ಗೊತ್ತಾ. ಆಮೇಲೆ ತಿಂಡಿ ಈಗ ಬೇಡ. ಇದೇ ಎಂಟ್ರಿ. ಅದು ಬರೀ ಯಾರು ದಾನಿ ಮಾಡಿದ್ದಾರೆ ದಾನಿಗಳಂತ ಮಾಡಿರ್ತಾರೆ. ನಾವು ಬಂದಿದ್ವಿ ಕಣೆ ಹಿಂಗೆ ಹಿಂಗೆ ಅವಾಗ ತೋಟ ಕಾಡ ಏನಾಯ್ತು ಹಿಂಗೆ ನೋಡಿದ್ರಿ ಎಷ್ಟು ತನಕ ಹೋಗೋದು ಆ ಥರ ರಿಸ್ಕ್ ಇದ್ರೆ ವಾಪಸ್ ಬರ್ತೀವಿ. ಗುಡ್ ಮಾರ್ನಿಂಗ್ ಟು ಆಲ್. ಹೇಗಿದೆ ನಮ್ಮ ಕೊಡಗಿನ ಈ ವಾತಾವರಣ ನಿಮಗೆಲ್ರಿಗೂ ತೋರಿಸ್ತೀನಿ. ಮಳೆ ಇಲ್ಲ ಆದರೂ ಕೂಡ ಫಾಗ್ ಇರುತ್ತೆ ಈ ಟೈಮಲ್ಲಿ. ನೋಡಿ 6:30-7 ಗಂಟೆಯಲ್ಲಿ ಯಾವ ಥರ ಫಾಗ್ ಇದೆ ಅಂತ. ಇದು ನಮ್ಮ ಕೊಡಗಿನ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ನಾವು ಗವಿಬೆಟ್ಟ ಇಲ್ಲಿನ ಇತ್ತೀಚಿನ ಮಲೆನಾಡಿಗರಿಗೆ ಗೊತ್ತಿರುತ್ತೆ, ತುಂಬ ಫೇಮಸ್ ಗವಿಬೆಟ್ಟ ಅಂತ. ಈಶ್ವರ ಇರುವಂಥ ಸ್ಥಾನ ಅದು. ಅಲ್ಲಿ ಟೂರಿಸ್ಟ್ ಪ್ಲೇಸ್ ಥರ ಅದು, ವ್ಯೂ ಪಾಯಿಂಟ್ ಅದು. ಹೋಗ್ತಾಯಿದ್ವಿ, ಬನ್ನಿ ನೀವು ಕೂಡ ನಮ್ಮ ಜೊತೆ. ಚಪ್ಪಲಿನ ಶೂಸಾ ರೆಡಿನಾ? ಚಪ್ಪಲಿ ಹಾಕ, ಶೂ ಇಟ್ಕೊಂಡಿರು. ನೋಡೋಣ ಅಲ್ಲಿ ಹೋಗಿ ನಾನು ಆಲ್ರೆಡಿ ಕರೆಕ್ಟಿನ ತೆಗಿಲ್ಲ, ಅದಕ್ಕೆ ಹೇಳಿದ್ರು. ಬಾ ತಕ್ಷಣ ಕಮ್, ಲೆಟ್ಸ್ ಗೋ. ಬನ್ನಿ ಬಾಯ್ಸ್, ರೆಡಿನಾ? ಇಲ್ಲಿ ನೋಡಿ ಎಲ್ಲರೂ ಮಮ್ಮಿಗೆ ಪುಚ್ಚ ಹೊಡೆಯಲಿನ. ಇಲ್ಲಿ ನೋಡಿ 3 ಮಂಗಗಳು ಹಿಂದೆ ಕೂದವೆ ಅಂತ. ಒಂದಕ್ಕೆ ಎಣ್ಣೆ ಕೊಟ್ಟಿದ್ ಕೈ. ಯಾಕೋ ಜೈ ಶ್ರೀರಾಮ್. ರೈಟ್ ನೋಡಿ ಹೇಗಿದೆ ಕೊಡಗಿನ ರೋಡು. ಹೂಗಳಿಂದ ತುಂಬಿದೆ. ಬೆಂಗಳೂರಲ್ಲಿ ಪಿಂಕ್, ಪರ್ಪಲ್, ಎಲ್ಲೋ ಎಲ್ಲ ಕಲರು ಇರುತ್ತೆ. ವೈಟ್ ಕಲರ್ ಕೂಡ ಇದೆ. ಈವನ್ ಈ ರಷ್ಯಾದಲ್ಲಿರೋ ಥರ ಇಲ್ಲಿ ಎಲ್ಲ ಹೂಗಳು ಸಿಗುತ್ತೆ. ಜೊತೆಗೆ ಕಾಫಿ ಹೂಗಳು ಕೂಡ. ಸ್ವಲ್ಪ ಲೇಟಾಗಿ ಬಂದ್ವಿ ಅಷ್ಟೇ, ಬಟ್ ಸೂಪರ್ ಆಗಿದೆ ಅಲ್ಲ. ಚೆನ್ನಾಗಿದ್ಯಾ? ಬಾಗಲಿದ ಹೊಡೆದೋಗ್ತವಲ್ಲಿನ ಅಲ್ಲಿನ ಕೂತ್ಕೋಬೇಕಂತೆ. ನಿಮ್ಮ ಅಮ್ಮಮ್ಮ ಹೇಳ್ತಾ ಡ್ರೈವರ್ ಇಳಿಸ್ತಾರೆ, ಇನ್ನ ಗುರಾಯಿಸ್ತಾರೆ ನೋಡಲ್ಲಿ ಮಾಮ. ಹೋಗ್ಬೇಕು ಆಂಟಿ ನೀವು? ಅವ್ರ ಹತ್ರನೂ ಕ್ಯಾಪ್ ಇದೆ ಸಲ್ಮಾ, ಅವ್ರದ್ದೇ ಇಸ್ಕೊಂಡಿದ್ರು. ಸಲೂ ಕಿರ್ಚ ದುಡಿದು ಬಬಿ ಅಲ್ಲಿನೇ ಸೈಲೆಂಟ್ ಆಗಿರೋದೇನೋ.
ಅವರು ಅಷ್ಟೇ ನಾನ್ ಸ್ಟಾಪ್ ಹಿಂದೆ ಅಲ್ಲ ಕಾಡ್ಕೊಳ್ಳಿನ ಹೌದಾ ಇಲ್ಲ ಊದ್ಕೊಳ್ಳಿ ಎಲ್ಲ ತರ ನೋವಾಗ್ತೈತೆ ನಂಗೆ ಎಲ್ಲೇ ಅಲ್ಲಿ ಅದು ಕಾಡ್ಕೊಳ್ಳಿ ಎಲ್ಲ ಕಡೆ ಹಿಡ್ದೀನಿ ನನ್ನ ಸ್ಟಾಪ್ ಅಂತೆ ಎಲ್ಲ ನೋಡಿ ಮಕ್ಳೇ ತ್ರಿಷನ್ ಮುಂದೆ ಬಾರೋ ಇಲ್ಲಿಂದ ಸಮ ಇದೆ ನೋಡಿ ರೋಡು ಸೇಮ್ ಕಾಣಿಸ್ತಾ ಅಲ್ವೇ ತ್ರಿಶಂಕ್ ಕಾಣಿಸ್ತಾನೆ ಇಲ್ಲ ತ್ರಿಶಂಕ್ ವಾವ್ ಇನ್ನೂ ಫಾಗ್ ಹೋಗಿಲ್ಲ ಕಣೆ ಅಲ್ಲಿ ಯಾವುದೋ ಒಂದು ಮನೆ ರೋಡ್ ಸೈಡ್ದೇ ಮನೆ ಅನ್ಸುತ್ತೆ ನಾವು ಒಂದು ರೌಂಡ್ ಹಾಕೋ ಬಂದಂಗೆ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ನೋಡು ಲೆಫ್ಟಿಗೆಲ್ಲ ಅಜ್ಜಿಗ ಅಜ್ಜಿ ಹೋಗಾಯ್ತು ಇಲ್ಲ ನೋಡು ಊರಿಗೆ ಬಂದಾಗೆಲ್ಲ ಇವಳು ಹೆಂಗಿರ್ತಾಳೆ ಬೆಂಗಳೂರಿಗೆ ಬಂದು ಅವಳು ಎಳೆ ಮಗು ತರ ಡೌ ಮಾಡ್ತಿರ್ತಾಳೆ ಈಗ ತಾತನ ಬತ್ತೀನಿ ಅಂತದ ಏನ ಅವರು ಬರ್ತಾರ ಇಲ್ಲ ಇಳಿಸದಾ ಅರ್ಧ ಗಂಟೆ ಬೇಕಿತ್ತಲ್ವಾ ತಿಂಡಿ ಮಾಡ್ಕೊ ಬಂದ್ರ ಅಜ್ಜ ತಿಂಡಿ ಮಾಡ್ಕೊ ಬಂದ್ರ ತಿಂಡಿ ಆಗಿ ಬಂದದ್ದು ಎಲ್ಲಿಂದ ಬಂದ ಸರ್ ನೀವು ಮುಂಡಳಿಂದ ಬಂದಿದ್ದ ನಾನು ಅಲ್ಲಿದ್ದೆ ನಾನು ನಿಮ್ಮ ಜೊತೆ ತಲುಪ ಆಯ್ತಿಲ್ಲ ಅದಕ್ಕೆ ಫಿಟ್ ಆಗಿರಿ ನೋಡಿ ನೀವು ಇವ್ರ ತೋಟಕ್ಕೆ ಬಂದಿದ್ದ ನೀವು ಈ ಕಡೆ ಹೋಗಿ ನೀವು ಹಂಗೆ ಹೋಗಿ ಈ ಕಡೆ ಹಿಂಗೆ ಹೋಗಿ ಹಾಂ ಬರ್ತೀವಿ ಹಾಂ ಬಾಯ್ ಅಲ್ಲಿ ಮೇಲೆ ಹೋಗ್ಬೇಕನ್ಸತ್ ಕಣೆ ಇನ್ನ ನಾವು ಅಲ್ಲ ಸಲೋ ಅಲ್ಲಿ ಮೇಲೆ ಹೋಗ್ಬೇಕನ್ಸತ್ ನಾವು ಇದು ನೋಡಿ ನನ್ನ ಬಂಗಾರಿ ಖುಷಿ ನೋಡಿ ಹೇಳಿ ಏನು ಹೇಳ್ತೀವಿ ತ್ರಿಶಂಕ್ ಏನಾದ್ರು ಹೇಳೆ ತ್ರಿಶಂಕ್ ಹೇಳು ಅಲ್ಲಿನ ಹೇಳೆ ಹಾಯ್ ಗೈಸ್ ಅನ್ನು ಅಲ್ಲ ನೀನೇನ್ ಮಾತಾಡ್ತಿದ್ಯಾ ಅಂತ ನೀನ್ ನೆನ್ಪಿಟ್ಕೋ ಫಸ್ಟ್ ಅಲ್ವೇನೆ ಕಾಡು ಸುತ್ತ
ಇಳಿಯೋದ ಅಂತ ಸಲ್ಮಾ? ಡೌನ್ ಇರ್ಬೇಕು ಇವಾಗ. ಇಟ್ಕೊಂಡಿನಪ್ಪ. ಯಾಕೆ ಹೇಳ ಮನೆ? ಅಯ್ಯಪ್ಪ ಅಯ್ಯಪ್ಪ ಅಲ್ಲ ಅಲ್ಲ ಅಯ್ಯಪ್ಪ ಇದಂತ ಈ ಕಲರ್ ಬರೋಕ್ ಸ್ಟಾರ್ಟ್ ಐತೆ ಕಲರು. ಅಮ್ಮ ನಾನು ಹೇಳಿಲ್ಲ ಸ್ವಲ್ಪ ಫ್ರಂಟ್ ಇರ್ಲಿ. ಏನೋ ಬ್ಲ್ಯಾಕ್ ಬರ್ತಿದೆ ಸಲ್ಮಾ ಬಿಸ್ಲಿಗ. ವಾವ್ ಸಖತ್ತಾಗಿದೆ ಅಲ್ಲ. ಗೊತ್ತಿಟ್ಕೊಳ್ರಿ ಮಗಿನ ಬಂಗಾರು ಕತ್ತು ಶಾಲೆ ಬಂದು ಪಾಪ ಅಲ್ಲ ಅಡ್ವೆಂಚರ್ ಸ್ಟೋರ್ಸ್ ಅಂದ್ರೆ ಈ ಥರ ನಾವು ಏನು ಕೇಳಿಸ್ತಲ್ಲ. ಬದುಕಿದ್ರು ಮ್ಯಾಲ್ ಮೀಟ್ ಮಾಡೋಣ. ಏನೋ ನಮ್ಕ ಬಂದಲ್ಲ ಸ್ವಲ್ಪ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತಾರೇನೋ ಅಂತ ಯೋಚನೆ ಮಾಡಿದ್ವಿ ಸ್ವಲ್ಪ. ಇವರಲ್ಲಿ ಕರ್ಕೊಂಡು ಹೋಗ್ತಾರೆ ಬರೀತಿ ಅಷ್ಟೇ ಅಷ್ಟೇ ಆಯ್ತು. ಮುಂದೆ ದಾರಿ ಇಲ್ಲ. ಸಾಕು ಸಾಕು. ಹ್ಞೂ ಕಣೆ ಅಯ್ಯಪ್ಪ ಎಂತದು ಫೋನಲ್ಲಿ ಕಣೆ ಅವ್ರು ಮಾತಾಡ್ತಾರೆ ಅವಾಗಿಂದ. ಅಲ್ಲ ಫೋನ್ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದರು ಕಣೆ. ವಾವ್ ಸಲ್ಮಾ ನೀ ಅಂತ ಕಪ್ಪಾಗಿ ಸಲ್ಮಾ ನೋಡಿ. ಸ್ವರ್ಗ ಎಲ್ಲಿದೆ ಅಂತಲ್ಲ ಇಲ್ಲಿದೆ ಓಡ್ಸಲ್ವ. ಏ ಮಂಗಗಳ ಮುಂದೆ ಹೋಗ್ಬೇಡಿ ತುಂಬ ಅಲ್ಲಿನಾ. ಹೆಲೋ ವೆಲ್ಕಮ್ ಬ್ಯಾಕ್. ನೋಡ್ತಿದ್ದೀರಾ ನೀವು ಗವಿಬೆಟ್ಟದ ವ್ಲಾಗ್. ನಾವು ನಮ್ಮೂರಲ್ಲಿ ಇರೋವಂಥ ಗವಿಬೆಟ್ಟ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಎಂಥ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ನನ್ನ ವಾಯ್ಸ್ ಕೂಡ ಕರೆಕ್ಟಾಗಿ ಕೇಳಿಸ್ತಿದೆಯಲ್ವ ಗೊತ್ತಿಲ್ಲ. ವಂಡರ್ಫುಲ್ ಆಗಿದೆ. ಇಲ್ಲಿ ದೇವಸ್ಥಾನ ಇದೆ, ಹಾಗಾಗಿ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ತಲೆ ಕೂಡ ಸ್ನಾನ ಮಾಡಿ ತಿಂಡಿ ಮಾಡಿಲ್ಲ ಹಾಗೆ ಬಂದಿದ್ದೀವಿ. ನೋಡಿ ಹೇಗಿದೆ ವ್ಯೂ ಅಂತ ತೋರಿಸ್ಲಾ. ನನ್ನ ಬ್ಯಾಕ್ ಸೈಡ್ ವಾವ್ ನೋಡಿ ಹೇಗಿದೆ, ಸ್ವರ್ಗ ಅಲ್ವಾ. ನೋಡಿ ಹೇಗಿದೆ ವ್ಯೂ ಪಾಯಿಂಟ್ಸ್, ಸಖತ್ತಾಗಿದೆ. ಎಲ್ಲ ಥರನೂ ಮಾಡ್ತಾ ಅಂದರೆ ಎಲ್ಲರಿಗೂ ನಮ್ಮಷ್ಟು ಶಕ್ತಿ ಇಲ್ಲಿರುತ್ತಾ ಬರೋಕ್ಕೆ. ಅವರು ಆಲ್ಮೋಸ್ಟ್ 6:30 7 ಗಂಟೆಗೆ ಬಂದಿಲ್ಲ, ಲೇಟಾಗೆ ಬಂದವರು. ನಡ್ಕೊಂಡೇ ಹೋಗ್ತಿದ್ರು. ಅಲ್ಲ ನಡ್ಕೊಂಡೇ ಬಂದಿದ್ದಾರೆ. ನೀನು ಅಲ್ಲಿ ಕುಕ್ಕರ್ಸ್ಬೇಡ, ಅವಳನ್ನ ಕರ್ಕೋಬೇಕು ಕಡೆ.
ತ್ರಿಶಂಕ್ ಬೀಳ್ತೀಯ, ತ್ರಿಶಂಕ್ ತಲೆ ಹೊಡ್ಕೊಳುತ್ತೆ, ಗಟ್ಟಿ ಹಿಡ್ಕೊ ನಿಜ. ವಾವ್, ಬೆಟ್ಟ ಇದೆ, ಬೆಟ್ಟ ಮಗನೇ ನಾವು ಬಂದಿರೋದೇ ಬೆಟ್ಟ. ಅಲ್ಲೇ ಸಲ್ಮಾ ಸ್ವರ್ಗ ಹೌದು, ಸ್ವರ್ಗ ಹೌದು ಅಂತಿದೆ. ಆದರೆ ಅಲ್ಲ ಬಳೆ ಹಾಕೊಬಂದು ಬಳೆ ಬೇರೆ ಇಟ್ಕೊತಿದ್ದ ಕಡೆ ಅಲ್ಲ, ಅದೇ ಇಲ್ಲಿ ಇರೋಕ್ಕಾಗಲ್ವಲ್ಲ, ನೀರಿಲ್ಲ. ಅಲ್ಲ ಕ್ಯಾಮ್ರಾ ಟೋನ್ ನಿಮ್ಮ ಅಮ್ಮಗೆ ನಡ್ಕೊಂಡೆ ಬರಕ್ಕೆ ಹೇಳ್ಬೇಕಿತ್ತು ಕಣೆ, ಮರೈತಿ. ನನಗಂತೂ ಭಯ ಆಗ್ತದೆ. ಚೆನ್ನಾಗಿ ಮಾಡಿರಿ ಅಂದಿದ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಯೋಚನೆ ಮಾಡು. ಓಯ್ ಅಮ್ಮ ನಿಲ್ಲಿಸ್ರಿ, ಆಂಟಿ ನಿಲ್ಲಿಸಿ, ಅವ್ರು ನಡ್ಕೊ ಬರ್ಲಿ, ಬೇಡ ಅಲ್ಲಿ ಇಲ್ಲಿಂದ ಅಲ್ಲಿ ತನಕ ಬರ್ಲಿ ಬಿಡಿ. ಆಂಟಿ ನಿಲ್ಲಿಸಿದ್ರೆ ಆಗ್ತಿತ್ತ ಅಂತ, ಆಂಟಿ ನಿಲ್ಲಿಸಿದ್ರೆ ಬೇಡ, ಜರ್ಕೋಡಿ ಇತ್ತಲ್ಲ, ಇನ್ನೂ ಜಾಸ್ತಿ ಇದೆ, ಯಾಕೆ ಬೇಕು? ನಡ್ಕೊ ಬನ್ನಿ, ಬೇಡ ಆಂಟಿ, ನಿಧಾನ ಬನ್ನಿ ಆಂಟಿ. ಹುಡುಗಿ ಕ್ಯಾಮ್ರಾ ಆನ್ ಮಾಡಿದಾಗ ಫುಲ್ ಅಲರ್ಟು, ಬಚ್ಚದು ಏನೂ ಇಲ್ಲ. ತ್ರಿಶಂಕ್ ಗಟ್ಟಿ ಇಟ್ಕೊ, ನಾನಂತೂ ಗ್ಯಾರಂಟಿ ಇಲ್ಲ. ತ್ರಿಶಂಕ್ ಗಟ್ಟಿ ಇಟ್ಕೊಳ್ಳು ತ್ರಿಶಂಕ್. ಏನು ಭಯ ಅಂತೀಯಲ್ಲ ತ್ರಿಶಂಕ್? ಇದನ್ಸುತ್ತೆ ಕಣಿಸಲು ಈ ಲಾಸ್ಟ್ ಬೆಟ್ಟದಲ್ಲಿ ಫೋಟೋ ತೆಗೆದಾಕ್ತಾರಲ್ಲ, ಇರ್ಬೇಕು. ನೋಡು ಹೆಂಗಿದೆಲ್ಲ. ಓ ಇದು ಮಾಡಿದಾರ ಡಸ್ಟ್ಬಿನ್, ಅದು ಹೆಂಗಿತ್ತು ಯಾಕೆ ಇಲ್ಲಿ ಫೋಟೋ ತಗೋಬಹುದು ಕುತ್ಕೊಂಡು. ಅಲ್ಲ ನಾವು ಕೂಲಿಂಗ್ ಗ್ಲಾಸ್ ತಂದಿದ್ರು, ಕೂಲಿಂಗ್ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿರೋದು ಹಾಕೊಂಡಿದ್ರಿ ಕಲ್ ಮೇಲೆ. ಹಾಂ ಎಲ್ಲ ತಗೊಳ್ಳೋ ಅಂತ. ಓ ಕೆರೆ, ಅದು ಹೊನ್ನಮ್ಮನ ಕೆರೆನಾ? ಶೀ ಸಲ್ಮ ಅಲ್ಲ ಫೋಟೋಲ್ಲಿ ನಿಯರೆಸ್ಟ್ ಇದ್ದವ್ರು ಹಾಕ್ತಾರೆ. ಅಲ್ಲಿ ವ್ಯೂ ಪಾಯಿಂಟಾ ಏನದು? ಅಲ್ಲಿ ಅದೇನು ಕಟ್ಟಿದ್ದಾರೆ, ರೆಸಾರ್ಟಾ? ಅದು ಬೇರೆನೇ ಇಲ್ಲಿ. ಓ ಹಂಗ ರೋಡ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಬಿಡ್ರಿ ನೆಕ್ಸ್ಟ್ ಟೈಮ್ ಬರಕ್ಕೆ. ಸುಟ್ಟಿ ಅಂತ ಕಣ್ರಿ. ಹೋಗ್ತಾ ಇದೆಲ್ಲ ಇಲ್ಲಿಂದ ಅಲ್ಲಿ ಕಪ್ಪಾಯ್ತು ಇವಾಗ. ಇಟ್ಕೊಳ್ಳಿ ಸ್ಟಾರ್ಟ್ ಆಯ್ತ ಕೇಳ್ಬೇಕಾರೆ. ಬರೀ ನನ್ನ ಪಕ್ಕ ಬರೀ ಅವಳಿಲ್ಲ ಅಲ್ಲಿನಾ. ಹಾ ಕೂತ್ವಿ ನಾವಿಂಗ್ ಇದಿರಲ್ಲ ಅಂತಾನೆ ಭಯ. ಪ್ಲ್ಯಾನು 6 ಗಂಟೆ 5 ಗಂಟೆ ಮಾಡಿದಿದ್ರೆ ನಡ್ಕೊಂಡೇ ಬಂದ್ಬಿಡ್ಬೋದಿತ್ತು. ಸಲ್ಮ 5 ಗಂಟೆಗೆಲ್ಲ ಬಂದಿದ್ರೆ ನಡ್ಕೊಂಡೇ ಬರ್ಬೋದಿತ್ತು. ನೆಕ್ಸ್ಟ್ ಹಂಗೆ ಮಾಡೋಣ ಯಾವಾಗಲಾದ್ರು. ಬೆಳಿಗ್ಗೆ ಎದ್ದು ಸೀದಾ ಹೊರಟು ಬಂದು ಇಲ್ಲೇ ದೇವಸ್ಥಾನ ಕಂಡ್ರ ಮುಂದೆ ಇದೆ ಅನ್ಸುತ್ತಲ್ಲ. ಚೆನ್ನಾಗಿ ಮಾಡಿದಾರದ. ಅದಕ್ಕೆ ಗವಿಗಂಗಾದೇಶ್ ಸೂರಿ ಹೌದಮ್ಮ. ದೇವಸ್ಥಾನಕ್ಕ ಹ್ಞೂ ಮತ್ತೆ ನೀವು ಸ್ನಾನ ಮಾಡಿಸಿ ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ನಮ್ಮನ್ನ ನಾವೆಲ್ಲ ಸ್ನಾನನೇ ಮಾಡ್ತಿರಲ್ಲ ಗೊತ್ತಾ. ಆಮೇಲೆ ತಿಂಡಿ ಈಗ ಬೇಡ.
ಇದೇ ಎಂಟ್ರಿ. ಅದು ಬರೀ ಯಾರು ದಾನಿ ಮಾಡಿದ್ದಾರೆ ದಾನಿಗಳು ಅಂತ ಮಾಡಿರ್ತಾರೆ. ನಾವು ಬಂದಿದ್ವಿ ಕಣೆ ಹಿಂಗೆ ಅವಾಗ ತೋಟನ ಕಾಡ ಏನೋ ಇತ್ತು ಹಿಂಗೆ ನೋಡಿದ್ರಿ ಎಷ್ಟು ತನಕ ಹೋಗೋದು ಆ ಥರ ರಿಸ್ಕ್ ಇದ್ರೆ ವಾಪಸ್ ಜೈ ಚಲ್ ನಡೀರಿ ಮುಂದೆ ಹೋಗೋರು ಹೋಗಿ. ಇವೆಲ್ಲ ಯಾವ್ಯಾವೋ ಬಜರಂಗ್ ದಳದವೆಲ್ಲ ಇಲ್ಲಿ ಬಂದ್ಕೊಂಡು ಇದನ್ನ ಖುಷಿ. ಸಲ್ಮಾ ಚಪ್ಪಲಿ ಬಿಚ್ಚಣ್ಣ ಆಗಲ್ಲ, ನಮ್ಮ ಚಪ್ಪಲಿ ಹರಿದೋತಾವು. ಶೂ ಇರೋರು ಹಾಕಿ ಬನ್ನಿ. ಆಮೇಲೆ ಇದು ಯಾರು ಹೇಳಿ ಫೋನ್